ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಗರಿ ಗರಿ ಇದೆ, ಟೇಸ್ಟಿ ಮಸಾಲೆ ದೋಸೆ. ನೀವು ಮೊದಲು ಯಾವತ್ತೂ ಕೂಡ ಈ ರೀತಿ ಮಸಾಲೆ ದೋಸೆನ ಮಾಡಿರಲ್ಲ, ಹಾಗೆ ತಿಂದಿರಲ್ಲ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ, ತುಂಬ ಈಸಿಯಾಗಿ, ತುಂಬ ಬೇಗ ಮಾಡುವಂತಹ ಒಂದು ದೋಸೆ ರೆಸಿಪಿ ಇದು. ಸೊ ಈ ದೋಸೆ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ಅಂತೀವಲ್ಲ, ಆ ಅಕ್ಕಿನ 1 ಕಪ್ ಆಗುವಷ್ಟು ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ಒಂದ್ಸಲ ಕೈಯಿಂದ ಈ ಥರ ಚೆನ್ನಾಗಿ ಒಂದು 2 ಸಲ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಅದರಲ್ಲಿ ಪೌಡರ್ ಅಂಶ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೈಟ್ ಬರ್ತಾ ಇರುತ್ತೆ. ನೀವು ಒಂದು 2 ಸಲ ಅಥವಾ 3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಖಂಡಿತ ಒಂದು ಟೇಸ್ಟಿಯಾಗಿರುವಂಥ ಮಸಾಲೆ ದೋಸೆ ಮಾಡಬಹುದು. ಇವಾಗ ತೊಳೆದಿರೋಂತಹ ಅಕ್ಕಿ ಮತ್ತು ಉದ್ದಿನ ಕಾಳು ಹಾಗೆ ಮೆಂತ್ಯ ಕಾಳು ಹಾಕಿದ್ದೀವಲ್ಲ, ಅದಕ್ಕೆ ಇವಾಗ ಒಂದು 2 ಕಪ್ ಆಗೋಷ್ಟು ನೀರನ್ನು ಹಾಕಿ ನೋಡಿ. 2 ಕಪ್ ನೀರನ್ನು ಹಾಕಿ ಒಂದು 2 ನಿಮಿಷ ಕೂಡ ನಾನು ನೀರಲ್ಲಿ ಬಿಡೋದೇ ಇಲ್ಲ. ಹಾಗೆ ಇದನ್ನು ಸ್ವಲ್ಪ ಒಂದು 2 ನಿಮಿಷ ಹಾಗೆ ಬಿಟ್ಟು ನಂತರ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ತುಂಬಾ ಬೇಗ ಈ ರುಚಿಯಾಗಿ ಮತ್ತು ಈ ರೀತಿ ನೀವು ಖಂಡಿತ ದೋಸೆ ಮಾಡಿರಲ್ಲ. ಸುಮಾರು ಟೈಪಲ್ಲಿ ದೋಸೆ ಮಾಡಿರ್ತೀರ, ಬಟ್ ಈ ರೀತಿ ಮಾಡಿರಲ್ಲ ಅಂತ ನಾನು ಭಾವಿಸ್ತೀನಿ. ಇವಾಗ ನೋಡಿ, ಅಕ್ಕಿ ಮತ್ತು ಬೇಳೆನ ಇವಾಗ ನಾನು ಒಂದು ಜಾರಿಗೆ ಹಾಕ್ಕೊಳ್ತೀನಿ. ನೀರೆಲ್ಲ ಬಸ್ಬಿಟ್ಟು ನಾವು ಈ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಳ್ಳೋಣ. ನಾವೆಲ್ಲ ಮಾಮೂಲಿಯಾಗಿ ದೋಸೆ ಮಾಡಬೇಕಾದ್ರೆ ಅಕ್ಕಿ ಮತ್ತು ಬೇಳೆನ ನಾವು ಒಂದು 4 ಗಂಟೆಗಳ ಕಾಲ ಆದರೂ ನೆನೆ ಹಾಕ್ತೀವಿ. ಸೊ ಇವತ್ತು ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇಲ್ಲ. ಬೇಕು ಅಂದರೆ ನೀವು ನೆನೆಸಿ ಕೂಡ ಮಾಡಬಹುದು. ನಾನು ನೆನೆಯೋದಕ್ಕೆ ಬಿಡ್ತಾ ಇಲ್ಲ. ತಕ್ಷಣಕ್ಕೆ ನೀವು ಈ ರೀತಿ ರುಚಿಯಾದ ಗರಿಗರಿಯಾದ ಟೇಸ್ಟಿ ಮಸಾಲೆ ದೋಸೆನ ಮಾಡ್ಬೋದು. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿರುವಂತಹ ಗಟ್ಟಿ ಮೊಸರಾಗಲಿ ಅಥವಾ ಪ್ಯಾಕೆಟ್ ಮೊಸರು ಇದ್ರೂ ಕೂಡ ಹಾಕ್ಕೊಳ್ಬೋದು. ಒಂದು ಕಪ್ ಆಗೋಷ್ಟು ಹಾಕಿದ್ದೀನಿ. ಹಾಗೆ ಇದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡ್ಬೋದು ನೀವು, ಇವಾಗ ನುಣ್ಣಗೆ ರುಬ್ಬಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾಗಿ ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಬೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಗರಿಗರಿಯಾಗಿ ಬೇಕು ಅಂದರೆ ಖಂಡಿತ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಮೇಯ್ನು. ಸೊ ಇವಾಗ ರುಬ್ಬಿರೋಂತಹ ಮಿಶ್ರಣನ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡ ನಂತರ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ಖಂಡಿತ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಜಾರೆಲ್ಲ ತೊಳೆದು ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಸೊ ನಮಗೆ ದೋಸೆ ಮಾಡಬೇಕಾದ್ರೆ ಹಿಟ್ಟು ಹೇಗಿರಬೇಕು ಅಂತ ನಮಗೆ ಗೊತ್ತಲ್ವಾ. ಸೊ ಆ ರೀತಿಯಾಗಿ ದೋಸೆ ಹಿಟ್ಟು ಇರಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಆಗಲಿ. ನೀರು ಮತ್ತು ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಹಾಗೆ ಅನ್ನಿಸ್ತಾ ಇದೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ದಿಢೀರಾಗಿ ಮಾಡುವಂಥ ಒಂದು ಮಸಾಲೆ ದೋಸೆ ಇದು. ಖಂಡಿತ ಫ್ರೆಂಡ್ಸ್, ನೀವು ಇದನ್ನು ಫಸ್ಟು ಯಾವತ್ತೂ ಕೂಡ ಈ ರೀತಿ ಮಾಡಿರಲ್ಲ. ಯಾಕೆಂದರೆ ಅಕ್ಕಿನ ನೆನೆಸ್ದಲೇ ದೋಸೆ ಮಾಡ್ಬೋದು ಅಂತ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಖಂಡಿತ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ. ನಮ್ಮ ಅಮ್ಮ ಕಡೆಯಿಂದ ನಾನು ಇದನ್ನು ತಿಳಿದು ಮಾಡ್ತಾ ಇರೋದು. ಸೊ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ದಿಢೀರಾಗಿ ದೋಸೆ ಮಾಡಬೇಕು ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ಅಕ್ಕಿ ಕೂಡ ಚೆನ್ನಾಗಿ ತೊಳೆದಿರೋದ್ರಿಂದ ಕಲರ್ ಕೂಡ ಎಷ್ಟು ಬೆಳ್ಳಗೆ ಕಾಣ್ತಾ ಇದೆ ಅಲ್ವಾ. ಸೊ ಹೀಗೆ ಇರುತ್ತೆ. ಅಕ್ಕಿ ನೀಟಾಗಿ ತೊಳಿಬೇಕು ಅಷ್ಟೇ. ಒಂದು 2 ಸಲ ಅಥವಾ 3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ, ಅಕ್ಕಿ ತೊಳೆದ್ರೆ ಖಂಡಿತ ದೋಸೆ ಸರಿ ಕೂಡ ತುಂಬ ಬೆಳ್ಳಗಿರುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿರೋಂತಹ ಹಿಟ್ಟನ್ನು ನಾವು ಬೇಕು ಅಂದರೆ ನೀವು ಇದನ್ನು ಒಂದು ರಾತ್ರಿ ಪೂರ್ತಿ ರೆಸ್ಟಿಗೆ ಇಡ್ಬೋದು. ಬೇಕು ಅಂದರೆ ರುಬ್ಬಿ ಎಲ್ಲ ಮುಗ್ದಾದ್ಮೇಲೆ ನಂತರ ನೀವು ರೆಸ್ಟಿಗೆ ಇಡ್ಬೋದು. ಸೊ ಮೊಸರು ನಿಮಗಿಲ್ಲಿ ಬೇಡ ಅನ್ನೋದಾದರೆ ನೀವು ಬೇಕಿಂಗ್
ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ, ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ, ಪೌಡರ್ ಅಲ್ಲ ಸಾರಿ, ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ. ನಿಮಗೆ ಮೊಸರು ಬೇಡ ಅಂದರೆ. ಹಾಗೆ ನೀವು ದಿಢೀರಾಗಿ ಮಾಡೋಕ್ಕಾಗಲ್ಲ, ಬೇಕಿಂಗ್ ಸೋಡಾ ಹಾಕಿ ತಕ್ಷಣಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಒಂದು ರಾತ್ರಿ ಬೇಕು ಅಂದರೆ ಸೋಡಾ ಪುಡಿ ಹಾಕಿ ಒಂದು ರಾತ್ರಿ ಬಿಟ್ಟು ಬೆಳಿಗ್ಗೆ ಹಾಕ್ಕೊಳ್ಬೋದು. ಸೊ ಅದು ಚೆನ್ನಾಗಿರುತ್ತೆ. ಬಟ್ ನಾನು ದಿಢೀರಾಗಿ ಮಾಡುವಂಥ ಮಸಾಲೆ ದೋಸೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಮೊಸರು ಹಾಕಿದ್ದೀನಿ, ಸ್ವಲ್ಪ ಹುಳಿ ಬರಲಿ, ಹಿಟ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ. ಇದಕ್ಕೆ ನಾನು ಬೇಕಿಂಗ್ ಸೋಡಾ ಏನೂ ಹಾಕ್ಕೊಂಡಿಲ್ಲ. ಸೊ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಸಾಗಿರುವಂಥ ಹಿಟ್ಟನ್ನು ನಾವು ಒಂದು ಸೈಡ್ ಇಟ್ಕೊಂಬಿಡೋಣ. ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಟರೆ ಸಾಕಾಗುತ್ತೆ ನೀವು. ಇವಾಗ ಒಂದು ತವ ಇಟ್ಟಿದ್ದೀನಿ. ಸೊ ತವಕ್ಕೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಬೇಕಿದ್ರೂ ಸ್ಪ್ರೆಡ್ ಮಾಡ್ಬೋದು. ನಂತರ ಇವಾಗ ನಾನು ಈ ರೀತಿ ಮಸಾಲೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಈ ರೀತಿ ಹಾಕ್ಕೊಳ್ಳಿ. ಎಷ್ಟು ನಿಮಗೆ ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಹಾಕ್ಕೊಳ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ಆಗೋದೇ ಇಲ್ಲ. ದೋಸೆ ಕಿತ್ಕೊಳ್ಳೋದು ಆ ಥರದ್ದೇನೂ ಆಗೋದಿಲ್ಲ. ನೋಡಿ ಈ ಥರ ಹಾಕಿ ಇವಾಗ ಇದ್ರ ಮೇಲೆ ಒಂದು ಮುಚ್ಚೋಣ. ತುಂಬಾ ಗರಿಗರಿಯಾಗಿ ಟೇಸ್ಟಿಯಾಗಿರುವಂತಹ ಮಸಾಲೆ ದೋಸೆ, ಇನ್ಸ್ಟೆಂಟ್ ಆಗಿರುವಂತಹ ಒಂದು ದೋಸಾ ರೆಸಿಪಿ ಅಂತ ಹೇಳ್ಬೋದು. ಸೊ ನಾನು ಸುಮಾರು ದೋಸೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ನೋಡಿಲ್ವೋ ಖಂಡಿತ ಚಾನಲಲ್ಲಿದೆ, ಒಂದ್ಸಲ ದೋಸೆ ರೆಸಿಪಿಗಳನ್ನೆಲ್ಲ ನೋಡಿ ಹಾಗೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಒಂದು 2 ಸೆಕೆಂಡ್ಸ್ ಆದ ನಂತರ ನಾನು ಮತ್ತೆ ಅದರ ಮುಚ್ಚಳನ ತೆಗೆದು ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಈಗ ಮಸಾಲೆ ದೋಸೆ ಅಂದರೆ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಬೆಣ್ಣೆ ಇದ್ದರೆ ಬೆಣ್ಣೆನೇ ಉಪಯೋಗಿಸಿ, ಅಥವಾ ತುಪ್ಪ ಇದ್ದರೆ ತುಪ್ಪನೇ ಉಪಯೋಗಿಸ್ಬೋದು. ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಪ್ರೆಡ್ ಮಾಡಿದ ನಂತರ ನಾವು ಒಂದು 2 ನಿಮಿಷ ಹಾಗೆ ಬಿಡೋಣ. ಹಾಗೆ ಬಿಟ್ಟ ನಂತರ ಇವಾಗ ಇದನ್ನು ತುಂಬಾ ಗರಿಗರಿಯಾಗಿ ಬಂದಿರುತ್ತೆ ನೋಡಿ, ಈ ಥರ ನೀವು ಅದನ್ನು ಮಡಚ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಗರಿಗರಿಯಾಗಿ ಟೇಸ್ಟಿಯಾಗಿರೋವಂಥ ಒಂದು ಮಸಾಲೆ ದೋಸೆ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ರುಚಿಯಾಗಿರೋವಂಥ ಒಂದು ದೋಸೆನ, ಹಾಗೆ ಹೆಲ್ತಿಯಾಗಿರುವಂಥ ಒಂದು ದೋಸಾ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಓಕೆ, ಈಗ ಮತ್ತೆ ಒಂದು ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡಿ ನಾನು ತುಂಬ ದೊಡ್ಡದಾಗಿ ಅಂದರೆ ಅಗಲ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿ ಅಗಲ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫುಲ್ ಸ್ಪ್ರೆಡ್ ಮಾಡಿ, ತವ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಕೂಡ ಈ ಮಸಾಲೆ ದೋಸೆನ ನೀವು ಹಾಕ್ಕೊಳ್ಬೋದು. ಸೊ ಹೀಗೆ ಮುಚ್ಚಿ ಇದನ್ನು ಕೂಡ ಈಗ ಬೇಯಿಸ್ಕೊಂಡ್ರೆ ಇಷ್ಟು ರುಚಿಯಾಗಿರುವಂಥ ಗರಿಗರಿಯಾದಂತಹ ಮಸಾಲೆ ದೋಸೆ ರೆಡಿ ಆಗುತ್ತೆ. ನೀವು ಕೂಡ ಯಾವಾಗಲೂ ಕೂಡ ನಾವು ಟಿಫನ್ಗಳನ್ನು ಮಾಡ್ತಾ ಇರ್ತೀವಿ. ಟೇಸ್ಟಿಯಾಗಿರುವಂತಹ ಮಸಾಲೆ ದೋಸೆಗಳನ್ನು ಒಂದು ಸಲ ಈ ರೀತಿಯಲ್ಲಿ ರುಚಿಯಾಗಿರುವಂತಹ ಒಂದು ದೋಸೆನ ಖಂಡಿತ ಟ್ರೈ ಮಾಡಿ. ಮತ್ತು ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ರಿಸ್ಪಿಯಾಗಿರುವಂತಹ ಮಸಾಲೆ ದೋಸೆ ರೆಡಿಯಾಗಿದೆ, ನೀವು ಟ್ರೈ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.